ಫ್ರೆಂಡ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಅಂಡ್ ನೀವೆಲ್ಲರೂ ಪಾಸಿಟಿವ್ ಆಗಿ ಬಂದು ಅವ್ನಿಗೆ ವಿಶ್ ಮಾಡ್ತಾ ಇದ್ದೀರಾ. ನನಗೆ ಶ್ರೇಯಸ್ ಬಂದು ತುಂಬಾ ಚಿಕ್ಕ ಪರಿಚಯ, ಇತ್ತೀಚೆಗೆ ಪರಿಚಯ ಆಗಿರೋದು. ಬಟ್ ನನ್ನ ಸಿನಿಮಾ ರಿಲೀಸ್ ಆದಾಗ ನನಗೆ ಫಸ್ಟ್ ಕಾಲ್ ಮಾಡಿದ್ದು ಶ್ರೇಯಸ್ ಸರ್. ತುಂಬಾ ಪ್ರೀತಿಯಿಂದ ಕಾಲ್ ಮಾಡಿ, ಚಿನ್ನ ನೀನ್ ಗೆಲ್ಬೇಕು ಅಂತ ಹೇಳಿದ್ರು. ಚಿನ್ನ ನಾನ್ ಹೇಳ್ತೀನಿ ನೀನ್ ಗೆಲ್ಬೇಕು, ನೀ ಗೆಲ್ಲೋದನ್ನ ನಾನ್ ನೋಡ್ತೀನಿ, ನಿನಗ್ ಸಪೋರ್ಟ್ ಆಗಿ ನಾನು ಯಾವಾಗ್ಲೂ ಇರ್ತೀನಿ. ಅಂಡ್ ಹಸ್ದವ್ರಿಗೆ ಊಟ ಸಿಗ್ಬೇಕು. ಸೊ ಹಂಗೆ ಯಾರಿಗೆ ಸಿನಿಮಾ ಮೇಲೆ ಪ್ಯಾಷನ್ ಇದೆ, ಯಾಕಂದ್ರೆ ನಾವಿಬ್ರು ಬೇರೆ ಏನು ಮಾತಾಡಿಲ್ಲ ಇವತ್ತವರೆಗೂ. ನಿನ್ನೆ ನೈಟ್ 3 ಗಂಟೆವರೆಗೂ ಬರೀ ಸಿನಿಮಾನೇ ಮಾತಾಡ್ಕೊಂಡ್ ಮಲಗಿದ್ದು, ಹೆಂಗ್ ಪ್ರಮೋಟ್ ಮಾಡ್ತೀಯ ಏನು ಎತ್ತ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಆಗಿರೋದಕ್ಕೆ. ಅಂಡ್ ನೀನ್ ಲೈಫ್ ಲಾಂಗ್ ನಿನ್ ಜರ್ನಿಯಲ್ಲಿ ನಾನ್ ಸಪೋರ್ಟ್ ಆಗಿರ್ತೀನಿ. ಅಂಡ್ ಫಸ್ಟ್ ನಾನೇ ಸಿನಿಮಾ ನೋಡಿ ನಿಂಗೆ ಹೇಳ್ತೀನಿ ಹೇಗಿದೆ ಅಂತ. ತುಂಬಾ ಹಾನೆಸ್ಟ್ ಆಗಿ ಟ್ರೈ ಮಾಡಿದಾನೆ. ಒಳ್ಳೆ ಫೈಟರ್, ಒಳ್ಳೆ ಡ್ಯಾನ್ಸರ್, ಒಳ್ಳೆ ಆರ್ಟಿಸ್ಟ್. ಸೊ ನೀವೆಲ್ರು ಹೊಸಬ್ರಿಗೆ ಒಂದ್ ಎಕ್ಸ್ಟ್ರಾ ಪುಷ್ ಬೇಕಷ್ಟೇ. ಸೊ ಇಲ್ಲಿ ಪ್ರತಿಯೊಬ್ರು ಆ ಒಂದ್ ಎಕ್ಸ್ಟ್ರಾ ಪುಷ್ ನ ಕೊಡಿ. ಆಮೇಲೆ ನಾವು ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಎಲ್ಲ. ಅಂಡ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ನನ್ನ ರಾಯಲ್ ಮೂವಿ ರಿಲೀಸ್ ಆಗಿತ್ತು, ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದೀರಾ. ಅಂಡ್ ಅದೇ ತರ ವಿಷ್ಣು ಪ್ರಿಯಾನು ಪ್ರಮೋಟ್ ಮಾಡಿ. ನಿಮ್ ಯಾರಿಗೂ ಬೇಜಾರಾಗ್ದಿರ ಅಂತ ಮೂವಿ ಮಾಡಿರ್ತಾನೆ, ಯಾಕಂದ್ರೆ ಅಷ್ಟು ಪ್ಯಾಷನೇಟ್ ಆಗಿ ವರ್ಕ್ ಮಾಡಿದಾನೆ. ನಾ ಒಂದ್ಸಲ ಶ್ರೇಯಸ್ಸಿ ಕೇಳಿದ್ದೆ, ಸ್ಟೇಜ್ ಮೇಲೆ ನಿಂತ್ಕೊಂಡ ಏನೋ ಎಮೋಷನಲ್ ಆಗಿ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಅಂತ. ಅಷ್ಟು ವರ್ಕ್ ಮಾಡಿದೀನಿ ಮಗ ಅಂತ ಹೇಳ್ತಾ ಇದ್ದ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಒಳ್ಳೇದಾಗ್ಲಿ ಮಗ ನಿಂಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ಕೆ ಮಂಜು ಸರ್, ವಿಷ್ಣು ಸರ್ನ ಯಾವಾಗ್ಲೂ ಐ ಮೀನ್ ರೋಲ್ ಮಾಡಲ್ ತರ ತಗೊಂಡಿದ್ದಾರೆ. ಸೊ ನೀನು ವಿಷ್ಣು ಸರ್ ತರನೇ ಬೆಳಿ ಕನ್ನಡ ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ ಯು ಮಗ.